ಸಮೂಹ ಸಂವಹನ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ಸೆಮಿಸ್ಟರ್ನಲ್ಲಿ ಅತಿ ಹೆಚ್ಚಿನ ಅಂಕದೊಂದಿಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಸ್ನಾತಕೋತ್ತರ ಕೇಂದ್ರ ಕೆರಿಮತ್ತಹಳ್ಳಿಗೆ ಒಂದು ಗೌರವವನ್ನು ತಂದುಕೊಟ್ಟು ನಮ್ಮ 11 ಜನರ ಮರ್ಯಾದೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಪಾಡಿ ಈಗ ನಮ್ಮ ಪಿ ಜಿ ಸೆಂಟರ್ಗೆ ಬಂದು ನಮ್ಮ ಮಾತಿಗೆ ಗೌರವ ಕೊಟ್ಟು ಒಂದು ಸನ್ಮಾನವನ್ನು ಸ್ವೀಕರಿಸಿರುವ ಯುವ ನಾಯಕ, ಮುಂದಿನ ಪತ್ರಕರ್ತ, ಕುಂದಗೋಳದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಬಿರುಸಿನ ಬಿರುಗಾಳಿಯನ್ನು ಹೊಂದಿ ಚಾಪನ್ನು ಹೊಂದಿ ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಗುರುಗಳು ಶ್ರೀ ಬಸವ ಅವರ ಮಾರ್ಗದರ್ಶನ ಹಾಗೂ ಡಾಕ್ಟರ್ ವಿಶ್ವನಾಥ್ ಚಿಂತಾಮಣಿ ಸಹಾಯಕ ಪ್ರಾಧ್ಯಾಪಕರು ಕೆರಿಮತ್ತಹಳ್ಳಿ ಇವರ ಒಂದು ಮಾರ್ಗದರ್ಶನದಲ್ಲಿ ಸ್ನಾತಕೋತ್ತರ ಕೇಂದ್ರಕ್ಕೆ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವ ಕುಮಾರ್ ಮಲ್ಲಿಕಾರ್ಜುನ್ ಹೋಗಾರ್ ಅವರು ಈಗ ವೇದಿಕೆಯನ್ನು ಉದ್ದೇಶಿಸಿ ತಮ್ಮೆರಡ ಅನಿಸಿಕೆಗಳನ್ನು ಹೇಳಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೀವಿ. ಈಗ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ದಯವಿಟ್ಟು ಒಂದೆರಡು ಮಾತನ್ನು ಹೇಳ್ಬೇಕು. ಪ್ರಥಮವಾಗಿ ನಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಶಿಕ್ಷಕರಿಗೂ ನನ್ನ ವಂದನೆಗಳನ್ನು ಹೇಳಲು ಬಯಸುತ್ತೇನೆ. ಕಾರಣ ಇಷ್ಟೇ, ನಾನು ಕಾಲೇಜ್ಗೆ ತಡವಾಗಿ ಬಂದರೂ ಬಹುಶಃ ಬಂದಿದ್ದ 2 ತಿಂಗಳಾಗಿರ್ಬೋದು. ಆದರೂ ನನಗೆ ತಿಳಿದ ಪ್ರಕಾರ ಯಾವುದೇ ವಿಷಯದ ಬಗ್ಗೆ ಏನೂ ತಿಳಿದಿದ್ದಿಲ್ಲ. ನನ್ನ ಎಲ್ಲ ಸ್ನೇಹಿತರು ನನಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಓದಲು ಹೆಚ್ಚಿನ ಆಸಕ್ತಿಯನ್ನು ನೀಡಲು ಅವರೇ ಪ್ರೋತ್ಸಾಹಕರು. ಎಲ್ಲ ವಿಷಯದ ಕುರಿತು ಅವರು ತಿಳಿಸಿದ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ವಿಷಯದ ಕುರಿತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ನನ್ನ ಸ್ನೇಹಿತರು ಮಾಡಿಕೊಟ್ರು. ಆದ್ದರಿಂದ ಈ ಸನ್ಮಾನ ನನಗಿಂತ ನನ್ನ ಎಲ್ಲ ಸ್ನೇಹಿತರಿಗೆ ತಲುಪಬೇಕು. ಆದರೂ ಈ ಬಾರಿ ಹೇಳ್ಬೇಕಂದ್ರೆ ಯಾವುದೇ ರೀತಿಗಳಾಗಿ ನಾನು ಕ್ಲಾಸಿಗೆ ಹೋಗಿಲ್ಲ. ಕ್ಲಾಸ್ ನಡೆದಿದ್ದು ಅಂದರೂ ಲೇಟಾಗಿ ಎಲ್ಲ ಸ್ನೇಹಿತರು ಪರಿಚಯ ಆದರೂ ನಮಗೆ ಒಂದು ರೀತಿಯ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದು ಎಲ್ಲ ರೀತಿಯಾಗಿ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ರು. ಹೋದ ಬಾರಿ ಸಬ್ಜೆಕ್ಟ್ ಏನೋ ಸ್ವಲ್ಪ ಸರಳವಾಗಿತ್ತು. ಈ ಬಾರಿ ಏನೋ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದೆ. ಆದರೂ ಈ ಬಾರಿ ಹೆಚ್ಚಿನ ಅಭ್ಯಾಸವನ್ನು ನಮ್ಮ ಸ್ನೇಹಿತರು ನಡೆಸಿದ್ದು. ಯಾರು ಈ ಸಲ ಪ್ರಥಮವಾಗಿ ಬರ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಹಾಯಧನವನ್ನು ನಾವು ನೀಡಲು ಇಚ್ಛಾಪಡಿಸ್ತೇವೆ. ಮತ್ತೆ ಹೆಚ್ಚಿನದಾಗಿ ಏನು ಹೇಳಲು ಇಷ್ಟಪಡೋದಿಲ್ಲ. ಎಲ್ಲ ಪ್ರೋತ್ಸಾಹವು ನಮ್ಮ ಸ್ನೇಹಿತರಿಗೆ ಸಲ್ಲಬೇಕು. ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಸ್ಪರ್ಶವಾಗಿ ಈ ಬಹುಮಾನ ನನಗಲ್ಲ, ನಮ್ಮ ದೋಸ್ತುಗಳಿಗೆ ಸಲ್ಲಬೇಕಾದದ್ದು ಅಂತೇಳಿ ಅತ್ಯಂತ ಆತ್ಮೀಯತೆಯಿಂದ ತಮ್ಮ ಮನಸ್ಕದ್ದರಿ ಅನಿಸಿಕೆಗಳನ್ನ ಹೇಳಿ ಎಲ್ಲಾ ವಿದ್ಯಾರ್ಥಿಗಳನ್ನ ಮನಸ್ಸ ಕದ್ದ ಮಲ್ಲಿಕಾರ್ಜುನ್ ಅವರಿಗೆ ನಮ್ಮ ಸ್ನಾತಕೋತ್ತರ ಕೇಂದ್ರ, ನಮ್ಮ ವಿದ್ಯಾರ್ಥಿ ಹಾಗೂ ನಮ್ಮೆಲ್ಲ ಶಿಕ್ಷಕರ ಬಳಗದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಈ ವೇದಿಕೆಯೊಳಗ ಇನ್ನೊಂದು ಬಹಳ ವಿಶೇಷತೆ ಐತಿ. ಈ ನಮ್ಮ ಮಲ್ಲಿಕಾರ್ಜುನ್ ಅವರು ಮೂಲತಃ ಕುಂದಗೋಳ ತಾಲೂಕಿನವರು. ಆದ್ರೆ ಅವ್ರಿಗೆ ಇಲ್ಲಿವರೆಗೂ ಬೆನ್ನಿಗೆ ಬೆನ್ನಾಗಿ ನಿಂತ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಪ್ರೋತ್ಸಾಹ ನುಡಿಗಳನ್ನಾಡಿ ಅವರನ್ನ ಒಂದು ಮಟ್ಟಕ್ಕೆ ಈ ಹಂತಕ್ಕೆ ಅವರು ಬರ್ಬೇಕಂತಂದ್ರೆ ಅದಕ್ಕೆ ಕಾರಣೀಕರ್ತರ ಒಬ್ರು ಯಾರ ವ್ಯಕ್ತಿ ಇರ್ಬೇಕಲ್ಲ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳಂತ. ಹಂಗ ಆದ್ರ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ಅವರ ಇನ್ನೂ ವಿವಾಹ ಆಗಿಲ್ಲ. ಆದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಪುರುಷ ಇದ್ದಾನ. ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಹವಾವನ್ನ ಹೊಂದಿ ಹವಾ ಹೊಂದಿ ಎಲ್ಲರಿಗೂ ಅತ್ಯಂತ ಆತ್ಮೀಯವಾಗಿ ಮಾತನಾಡುತ್ತಾ ಸ್ನಾತಕೋತ್ತರ ಕೇಂದ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪು ಮೂಡಿಸಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅತ್ಯಂತ ಚಿರಪರಿಚಿತರಾದ ಶ್ರೀ
ಶ್ರೀ ಬಸವ ಅವರು ತಮ್ಮ ಗೆಳೆಯನ ಒಂದು ಸಾಧನೆಯ ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕಂತ ಶ್ರೀ ಬಸವ ಅವರಲ್ಲಿ ವಿನಂತಿಸಿಕೊಳ್ತೀವಿ. ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಸ್ನೇಹಿತನ ಬಗ್ಗೆ ಒಂದೆರಡು ಹಿತ ನುಡಿಗಳನ್ನು ಹೇಳಬೇಕೆಂದು ವಿನಂತಿಸಿಕೊಳ್ತೀವಿ. ಮೊದಲಿಗೆ ನನ್ನ ಸ್ನೇಹಿತರಾದಂಥ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ನನ್ನ ಮಾತುಗಳ ಒಂದು ಅರ್ಪಣೆನ ಸಲ್ಲಿಸ್ತೀನಿ. ನಾನು ಹೇಳೋದು ಇಷ್ಟೇ, ನನಗೆ ಆತ್ಮೀಯನಾದಂಥ ಅಥವಾ ಮಿತ್ರನಾದಂಥ ಆದಂಥ ಶ್ರೀ ಮಲ್ಲಿಕಾರ್ಜುನ್ ಹುಗಾರವ್ರೆ, ನನ್ನದೇನೂ ಇಲ್ಲ, ನನ್ನ ಮಿತ್ರನಾದಂಥ ಸಂತೋಷ್ ಮಿಟಗುಬ್ಬಿ ಅವರು ಒಂದು ಬೆಲೆ ಕಟ್ಟಲಾಗದಂಥ ಮುತ್ತಿನಂಥ ಒಂದು ಮಾತು ಮಾತಾಡಿದರು. ಆ ಮಾತಿಗೋಸ್ಕರ ನಾನು ಆಭಾರಿ. ನನ್ನಿಂದ ಏನಾಗಿಲ್ಲ, ಅವರ ಶ್ರಮ, ಅವರ ಪ್ರತಿಫಲ, ಅವರ ಜ್ಞಾನ, ಇವ್ರಿಗೆ ಅದರಿಂದ ಆಗುವಂಥ ಒಂದು ಖುಷಿ. ಏನಂದ್ರೆ ಮಲ್ಲಿಕಾರ್ಜುನ್ ಅವರು ಏನಂತಂದ್ರೆ ಮಲ್ಲಿಕಾರ್ಜುನ್ ಅವರೊಬ್ರು ಸ್ನೇಹಜೀವಿ. ಅವರು ಯಾವಾಗಲೂ ಹಸನ್ಮುಖ ಆಗಿರ್ತಾರೆ. ಅವರಿಗೆ ಆ ದೇವ್ರು ಏನು ಹೊರ ಕೊಟ್ಟಿದ್ದಾನೋ ಗೊತ್ತಿಲ್ಲ, ಎಲ್ಲರನ್ನು ಸ್ನೇಹಪರವಾಗಿ ನೋಡ್ತಾರ. ಅವ್ರ ನೋಟದಲ್ಲೇ ಏನೋ ಒಂದು ಶಕ್ತಿ ಅದ. ಆ ಶಕ್ತಿಯಲ್ಲಿ ಏನೋ ಒಂದು ಕಾಣದೇ ಇರುವಂಥದ್ದು ನಾವು ಕಾಣ್ತೀವಿ. ಅದೇನಂತಂದ್ರೆ ಅವರು ಓದಲ್ಲ, ಏನು ಮಾಡಲ್ಲ, ಬಟ್ ಯಾವಾಗಲೂ ಒಂದು ಕಿಡಿತಾರಿಲ್ಲ ನಂಗಲ್ಲ. ಅದು ಕಾಲೇಜ್ ಟಾಪರ್ ಅಂದ್ರೆ ಜರ್ನಲಿಸಮ್ ಒಂದು ವಿಭಾಗದಲ್ಲೇ ಅವರು ಒಂದು ಉನ್ನತ ಅಂಕಗಳನ್ನ ಮತ್ತು ಉತ್ತಮವಾದ ಒಂದು ಫಲಿತಾಂಶವನ್ನ ನಮ್ಗೆ ಕೊಡ್ತಾರೆ ಪ್ರತಿ ವರ್ಷ, ಪ್ರತಿ ಸೆಮ್ಗೂ ಆಯ್ತು. ಸೊ ನಮ್ಮ ಮಲ್ಲಿಕಾರ್ಜುನ್ ಅವರು ಯಾವಾಗೋ ಒಂದು ಕಾಲೇಜ್ ಬರ್ತಾರೆ, ಯಾವಾಗೋ ಒಂದು ಮಾಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಅದು ಅವ್ರ ಟ್ಯಾಲೆಂಟ್, ಅವ್ರ ಶಕ್ತಿ ಅದು ಐತಲ್ಲ, ಅದು ಏನೈತೆ ನಮ್ಗೆ ಗೊತ್ತಿಲ್ಲ. ಸೊ ಅದನ್ನ ನಮಗೂ ಸ್ವಲ್ಪ ಹೇಳ್ಬೇಕು, ಅದು ತೋರಿಸಿ ಅದನ್ನು ಸ್ವಲ್ಪ ನಮ್ಗೆ ತೋರಿಸ್ಬೇಕು, ನಾವು ಅದು ನೋಡ್ಬೇಕು, ಅದು ಏನೈತೆ ಅಂತ ಗೊತ್ತಿಲ್ಲ. ಅದು ನೋಡ್ಬೇಕು. ಮಲ್ಲು ನೀವೆಲ್ಲ ಹಂಗೆ ಹೇಳ್ಬೇಡಪ್ಪ, ನೀವು ಲೈವ್ ಶೋ ಕೊಡ್ರಲ್ಲ. ತೋರಿಸಿದ್ರ ನಮ್ಗೆ ಸ್ವಲ್ಪ ಅವ್ರ ಟ್ಯಾಲೆಂಟ್ ಪರಿಶ್ರಮ ಯಾವ ತರ ಮಾಡ್ತೀರಿ ಮತ್ತು ಆ ಬರಹದಲ್ಲಿ ಇರುವಂತ ಒಂದು ಶಕ್ತಿ ಅದಲ್ಲ, ಆ ಶಕ್ತಿ ಎಲ್ಲಿಂದ ಬರುತ್ತೆ ನಿಮ್ಗೆ, ಮತ್ತು ಆ ಶಕ್ತಿ ಅದನ್ನ ಬರೀಲಿಕ್ಕೂ ಅದು ಪ್ರೇರಣೆ ಶಕ್ತಿ ಯಾರು, ಅದನ್ನ ನಾವು ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸ್ನೇಹಪರ ಜೀವಿಗಳಿಗೆ ತಿಳಿಸಿ ಅವರನ್ನು ಸಹಿತ ನಿಮ್ಮ ಹಿಂದೆ ಅಂದ್ರೆ ನಿಮ್ಮ ಮುಂದಿನ ಸಾಧನೆಗೋಸ್ಕರ ಅವರನ್ನ ಒಂದು ಎಲೆಮರೆ ಕಾಯಿ ತರ ಅವರನ್ನು ಕಳಿಸ್ಕೋಬೇಕಾಗಿತ್ತು ವಿನಂತಿ. ಇನ್ನೊಂದು ವಿಚಾರ ಅಂತಂದ್ರ, ಈ ಹಾಸ್ಟೆಲ್ ಒಳಗ ಅತಿ ಹೆಚ್ಚು ಬುದ್ಧಿಶಾಲಿ ಅಂತಂದ್ರೆ ನಮ್ಗೆ ನೀವ ಅಂತ ಅನ್ಕೊಂಬಿಟ್ಟಿದೀವಿ. ಇನ್ನೊಂದು ಸೊ ಅದಕ್ಕೋಸ್ಕರ ನಮ್ಮ ಅಭಿಪ್ರಾಯ ಇಷ್ಟೇ, ನೀವು ಯಾವಾಗಲೂ ಖುಷಿಯಾಗಿರ್ಬೇಕು, ಯಾವಾಗಲೂ ಸಂತೋಷವಾಗಿರ್ರಿ. ಆಮೇಲೆ ಎಲ್ಲರ ಜೊತೆನೂ ಮಿಂಗಲ್ ಆಗಿರ್ತೀವಿ. ಕೆಲವೊಂದು ಟೈಮ್ದಾಗ ಅವ್ರಿಗೆ ಜಾಯಿನ್ ಆಗೋದು ನೀವು ನನಗೋಸ್ಕರ ನೀವು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ಏನು ಮಾಡ್ತಾರೋ ಅದನ್ನ ಮಾಡ್ರಿ, ನಾನು ಬಿಟ್ಟೇನಂತ ನೀವು ಬಿಡೋದು ಬೇಡ್ರಿ. ಇನ್ನೊಂದು ಅಂದ್ರೆ ತೀರ್ಥ ಸೇವನೆ ಆಯ್ತು ಅಥವಾ ಊಟದ ವ್ಯವಸ್ಥೆ ಆಯ್ತು, ಎಲ್ಲರಲ್ಲೇ ಆಯ್ತು, ಹಲವಾರು ವಿಭಾಗಗಳಲ್ಲಿ ಆಯ್ತು. ಅದಕ್ಕೋಸ್ಕರ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ತೀವಿ, ಮುಂದೆ ಕಲಿಯೋದು ಭಾಳ ಅದ, ಅದ್ರ ಕಲಿತು ಮಾಡಿ. ಸರಿನಾ? ಓಕೆ, ಇವರು ಬರೀ ಎಲ್ಲ ಹೆಸರು ನನ್ನ ಗೆಳೆಯ ಬಹಳ ಸ್ನೇಹಜೀವಿ, ಮೃದು ಸ್ವಭಾವದವ. ಓದಿದ್ದನ್ನ ಅದು ಹೆಂಗೆ ನೆನಪಿಟ್ಕೋತಾನೋ ಗೊತ್ತಿಲ್ಲ, ಅದು ಏನೈತಿ ನನ್ಗೆ ತೋರ್ಸಂತ ಹೇಳಿ ಅತ್ಯಂತ ಅಭಿಮಾನದಿಂದ ತಮ್ಮ ನುಡಿಯಾಗಿರುವ
ಶ್ರೀ ಬಸವ ಅವರಿಗೆ ನಮ್ಮ Additional ಅಂಕಿತ ನಮ್ಮ ಉತ್ತರ ಕೇಂದ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಪಂಡಿತರು, ನಮ್ಮ ಸಹೋದರರು ಉಮೇಶ್ ಬ್ರದರ್ ಆಗಿರ್ಬೋದು, ನಮ್ಮ ಹನುಮಂತ್ ಬ್ರದರ್ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಪಕ್ರೇಶ್ ಬ್ರೋ ಆಗಿರ್ಬೋದು, ಪಕ್ರೇಶ್ ಬ್ರೋ ಆಗಿರ್ಬೋದು, ಇವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ದಯವಿಟ್ಟು ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಅವರಿಗೆ ಹೂವನ್ನ ಕೊಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸಿಕೊಡ್ಬೇಕಾಗಿ ಇದೊಂದು ಪುಷ್ಪಾರ್ಪಣೆ ಮಾಡಿ ಅವ್ರಿಗೆ. ಇವ್ರು ಕೊಟ್ಟಿಲ್ಲ ಪುಷ್ಪವನ್ನ ಕೊಡುವುದರ ಕಾರ್ಯಕ್ರಮಕ್ಕೆ ಪತ್ರಿಕೋದ್ಯಮ ಸಹೋದರ ಸಂತೋಷ್ ಗೋರ್ನವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಫಲಪುಷ್ಪವನ್ನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಹೊರಗನ್ನು ನೀಡಬೇಕಂತೇಳಿ ಅವರನ್ನು ಕೇಳಿಕೊಳ್ತೀರಾ ಸಹೋದರರು. ಡ್ಯಾನ್ಸ್ ಮಾಡಿದ್ರೆ ನಿಮ್ ಸೈಡ್ ಸರ್ತಿ ಆಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಐತಿ. ರಿಪೋರ್ಟಿಂಗ್ ಬೇಕಲ್ಲ ಇಲ್ಲಿ ಅಣ್ಣ ರಿಪೋರ್ಟಿಂಗ್ ಮುಗೀತು ಅಲ್ಲಿ ಮಲ್ಲಿ ಕೊಟ್ಟು ಬಂದ್ ನೋಡ ಲೈವ್ ಲೈವ್ ಕೊಡ್ರಿ ಶೋ ರೆಡಿ ಆಕ್ಷನ್ ಲೈವ್ ಐತ್ ಒಂದೆರಡು ಮಾತು ಹೇಳ ಸಂಜು ಬಾ ಸಂಜು ಬೇಡ ಸಂಜು ಕಿರಣ ಸಂಜು ಈ ಕಾರ್ಯಕ್ರಮದ ಕುರಿತು ನಿಮ್ಮೆರಡ ವಿಕಟ ಕವಿಗಳನ್ನ ಸ್ವಲ್ಪ ಆಹ್ವಾನಿಸ್ಬಿಡಿ. ಕ್ಯಾಮ್ರಾನ್ ಬಾರ ಬಸಕ ಬಸಾಪುರದಾಕೆ ಬಾಲ ಮಲಕ ಬನ್ನಿಗಿರ ತಳಕ ತಗಿನ ನಮಳಕ ಹೆಕ ನನ್ನ ಗುಣಕ. ಧನ್ಯವಾದಗಳು. ಲಿರಿಕ್ಸ್ ತಪ್ಪಾಗೈತೆ ನೋಡುವ. ಬಡ್ತುಲ್ಲೆ ಹಂಗೆ ಬರ್ಲಿಲ್ಲ. ಬಡ್ತುಲ್ಲೆ ಹಂಗೆ ಬರ್ಲಿಲ್ಲ. ಯಾವ್ದೇ ಬರೀ ಸ್ವಲ್ಪ ನಾದ ಚೇಂಜ್ ನನ್ನ ಗೆಳತಿ ನನ್ನ ನೋಡಿ ನಗತ್ತಿ ಓಣಿ ಹಿಡಿದ ನಾ ಬರುವಾಗ ಹಳ ಹೊಡೆತಿದ ನಂತ ಕಿಡಿಕ್ಯಾಗ ಮನಸಾತು ನಿನ್ನ ಮ್ಯಾಗ ನೆಟ್ಟ ಮಾಡಿರಿ ಮನದಾಗ. ನನ್ನ ಗೆಳತಿ ನನ್ನ ನೋಡಿ ನಗತಿ ಓಣಿ ಹಿಡಿದ ನಾ ಬರುವಾಗ ಹಳ ಹೊಡೆತಿದ ನಂತ ಕಿಡಿಕ್ಯಾಗ ಮನಸಾತು ನಿನ್ನ ಮ್ಯಾಗ ರೇಮಳ್ಳಿ ಜಾತ್ರ್ಯಾಗ ಗೆಜ್ಜೆ ಕಟ್ಟಿ ಕಾಲಾಗ ಮುಗಿಸ್ ಮತ್ ಪೂರ್ತಿ ಹಾಡು ಮುಗಿಸದ ರೇಮಳ್ಳಿ ಜಾತ್ರ್ಯಾಗ ಗೆಜ್ಜೆ ಕಟ್ಟಿ ಕಾಲಾಗ ನೀ ಬರುವಾಗ ನೀ ಬರುವಾಗ ಜಲಕ್ಕ ಅಂತ ನಂದಾಗ ನಿನ್ನ ನಡುವು ಕಂಡಾಗ ನನ್ನ ದಾಲಿ ಎದ್ದು ಕುಣದಾಗ ರಾತ್ರಿ ಹೊರದಾಗ ಗೆಳತಿ ಹೊರದಾಗ ಈ ನಮ್ಮ ಹಾಡನ್ನ ಹೇಳಿ ಅವಕಾಶ ಪ್ರೋತ್ಸಾಹ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು.
ಚಾ ಕುಡ್ದ ನನ್ನ ಹಾಡು ಕೇಳೋದು ಧನ್ಯವಾದಗಳಪ್ಪ. ಎಲ್ಲಾರು ಆರಾಮಿದ್ದೀರಾ? ಚಾ ಕುಡಿ ಹಾಡು ಕೇಳಿ ಎಲ್ಲಾರ ಇವತ್ತು ರಾತ್ರಿ ಯಾರ ಜಳಕ್ಕೆ ಮಕ್ಕಬಾರ್ದ. ಸಾಕ್ ಬೇರೆ ವೆಲ್ಕಮ್ ಮಾಡ್ರಿ ಅತಿಥಿಗಳ. ವೆಲ್ಕಮ್ ಸಂತೋಣ. ನೀವು ಎಲ್ಲಾರ್ಗಿನೂ ನೋಡ್ಸ್ಬಿಟ್ಟು ಓದ್ಬೇಕು, ಎಲ್ಲಾರು ನಿಮ್ ಜೊತೆಗೆ ಹಾಕೋಬೇಕ. ನೋಟ್ಸ್ ಕೊಟ್ರ ಅವ್ರು ನಿಮ್ ಕಡೆ ಇದ್ದಿಲ್ವಾ? ಹಳೆ ನೋಡ್ಸ ಗುಟ್ಟನಾಗಿ ಮಧು ಅಲ್ಲಿ ಅವ್ರಿಗೆ ಲೈವ್ ಇದು ಹೊಂಟೈತಿ ಇಲ್ಲ ಪ್ಯಾಕೇಜ್ ಹೊಂಟೈತಿ ಇಲ್ಲ ಕನ್ನಡ ದೇಶ ಪಾಲ್ದ ಬಿಟ್ಟ ಚಂದ ಹೋದ. ನಮ್ ಕಡೆಯಿಂದ ಏನಾರು ಹೇಳ್ಬೇಕಂತ ಕೇಳ ಮಾಡೋಣ. ಬೆಳಗ್ಗೆ ಎದ್ದು ಅಲ್ಲೇ ಈಶ್ವರ ಪ್ರದೇಶ ಕಟ್ಟೆ ನೋಡ್ಕೊಂಡು ಹೋಗ ಒಳ್ಳೇದಾಗತ್ತೆ. ಮಣ್ಣು ಅವಳಿ ನೋಡ್ಕೊಂಡು ಹೋಗ್ಯಾನ ಒಳ್ಳೇದಾಗೈತೆ ಹೋಗ. ಸಂಗೀತವನ್ನು ಪ್ರಸ್ತುತಪಡಿಸಿ ಎಲ್ಲರ ಮನಸ್ಸನ್ನು ರಂಜಿಸಿದ ಸಮಾಜ ಕಾರ್ಯದ ವಿದ್ಯಾರ್ಥಿಗೆ ನಮ್ಮ ಪತ್ರಿಕೋದ್ಯಮ ಸಂಜು ಫ್ರೆಂಡ್ ಇದು ವೆಲ್ಕಮ್ ಅಣ್ಣ ವೆಲ್ಕಮ್ ನಮ್ಮ ಪತ್ರಿಕೋದ್ಯಮ ವಿಭಾಗದ ವಾರ್ಷಿಕ ವರದಿಯನ್ನ ಸಂಜು ಫ್ರೆಂಡ್ ವೆಲ್ಕಮ್. ಸಂಜು ಫ್ರೆಂಡ್ ವೆಲ್ಕಮ್. ಬದಲಾವಣೆ ಸಂಜು ಬ್ರೋ ಅವರನ್ನ ಪುಷ್ಪ ಕೊಡೋದ್ರ ಮುಖಾಂತರ ನಮ್ಮ ಮಕ್ಕಳನ್ನ ಅವರು ಅಲ್ಲೇ ಸಾಕು ಇಷ್ಟು. ಈಗ ಅವರ ಸಹೋದರರ ಒಂದು ಆತ್ಮೀಯ ಗೆಳೆಯ ಒಂದು ಜಾನಪದ ಗೀತೆಯನ್ನ ಇರದ ಅರ್ಧ ಮಾಡ್ತಾ ಇದ್ದೆ ಓದಕ್ಕೆ ನನಗೆ ತುಂಬಾ ಪ್ರೋತ್ಸಾಹ ಆಗಿದೆ. ಅವರು ನಮ್ಮ ಉತ್ತರ ಕನ್ನಡ ಶೈಲಿಯ ಜನಪದ ಗೀತೆಗಳನ್ನು ತುಂಬಾ ಸುಂದರವಾಗಿ ಹಾಡುತ್ತಾರೆ. ಆದ್ರಿಂದ ನಂದೊಂದು ಕೋರಿಕೆ, ಈ ಕಾರ್ಯಕ್ರಮದ ಇಲ್ಲಿ ಒಂದು ಜನಪದ ಗೀತೆಯನ್ನು ಹಾಡಬೇಕೆಂದು ಅವರಲ್ಲಿ ಕೇಳ್ಕೊಂತೀವಿ. ಬರುತ್ತೆ ಜಾನಪದ ಗೀತೆ ಸಂತೋಷ್ ಬರೋಣ ಭರತ್ ಅವರು ಸಂದೇಶಿದ್ದಾರೆ. ಹಬ್ಬ ಮಾಡಿ ಊರಿಗೆ ಬಂದೇನ, ನಿನ್ನ ಮಾರಿ ನೋಡಿ ನೋಡಕ ಬಂದೇನ. ಜಾನಪದ ಕಾರ್ಯಕ್ರಮಕ್ಕೆ ಆಗಮಿಸಿದಾರ. ಅವರಿಗೆ ಹೂವನ್ನು ಕೊಡೋದ್ರ ಮುಖಾಂತರ ನಮ್ಮ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಅವರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಬೇಕು. ಈಗ ನಮ್ಮ ಪತ್ರಿಕೋದ್ಯಮ ವಿಭಾಗದ ವಾರ್ಷಿಕ ವರದಿ ಅದನ್ನ ನಮ್ಮ ದೀಪಾವಳಿ ಅವರು ಓದೋದ್ರ ಮುಖಾಂತರ ಏನೇನ್ ಮಾಡಿದ್ರು ಕಾರ್ಯಕ್ರಮದಲ್ಲಿ ಅಲ್ಪ ಬದಲಾವಣೆ. ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಆಗಮಿಸಿದಾರ. ಅದೇ ರೀತಿ ಅವರಿಗೆ ಮುಂದಿನ ಕಾರ್ಯಕ್ರಮ ಇರುವುದರಿಂದ ಅವರು ಬೇಗ ಹೋಗ್ಬೇಕಂತೇಳಿ ಅಪೇಕ್ಷಿಸುವುದರಿಂದ ಅವ್ರಿಗೆ ಪಟ್ನ ವೇದಿಕೆ ಬಿಟ್ಕೊಡ್ತಾ ಇದ್ದೀವಿ ನಾವು. ಸಭಾದಲ್ಲಿ ಕೂತಿರುವ ನನ್ನ ಹಿರಿಯ ಮತ್ತು ಕಿರಿಯ ಹಾಗೂ ಮತ್ತು ಸ್ವಲ್ಪರೇ ಎಲ್ಲ ಬಹಳ ಡಿಪಾರ್ಟ್ಮೆಂಟ್ ಗಳಿಂದ ಇಲ್ಲಿ ಕುಂತೀರಿ ಕೂಡ ನಮ್ಮ ಮುಂದೆ ಅದಾರ. ಇದು ವಿಚಾರ ಏನಂದ್ರೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿರ್ತಕ್ಕಂತ ವಿಚಾರ ಏನಪ್ಪಾ ಅಂತಂದ್ರೆ ದೀಪಾವಳಿ ಅವರ ಹುಟ್ಟುಹಬ್ಬ ಇವತ್ತು ಅತ್ಯಂತ ಆಧುನಿಕವಾಗಿ ಆಚರಿಸಿದಂತಹ ಸರ್ವರಿಗೂ ಕೂಡ ದೀಪಾವಳಿ ಹಬ್ಬ ಅವರು ಬಹಳ ಆಚರಿಸಿದ್ರು. ಕೇಕ್ ಶಾಪ್ಗೆ ಕೂಡ ಅವರು ಹೋಗಿ ಬರ್ತಾರೆ ಮಾಡ್ಬೇಕಾಗಿತ್ತು, ಕಾಲಾಂತರಗಳಿಂದ ಮಾಡ್ಲಿಲ್ಲ. ದೀಪಾವಳಿ ಅವರು ಕೂಡ ಮತ್ತ ಬರ್ತಡೇಕ್ಕೆ ಕೂಡ ನಮ್ಮ ಮಲ್ಲವರು ಕೂಡ ಹಲವಾರು ರೀತಿಯಿಂದಾಗಿ ಫಕೀರಪ್ಪ ಅವರ ರೂಮ್ ನಲ್ಲಿ ಕುತ್ಕೊಂಡು ಬಹಳ ಕಷ್ಟಪಟ್ಟು ಮಂಡಿ ನೋವಾದರೂ ಸಹ ಓದಿ ಪಾಯಿಂಟ್ ಗಳನ್ನೆಲ್ಲ ಕಲೆ ಹಾಕಿ
ಹೋದ ಸೆಮ್ನಲ್ಲಿ ಕೂಡ ಫಸ್ಟ್ ಬಂದಿರೋ ಕಾರಣಕ್ಕೆ ಈ ಸೆಮ್ನಲ್ಲಿ ಬಹಳ ಅತ್ಯಾಧುನಿಕವಾಗಿ ಮೆರವಣಿಗೆ ಕಾರ್ಯವನ್ನು ಮಾಡಬೇಕಾಗಿತ್ತು. ಕಾಲಾಂತರಗಳಿಂದ ಮಳೆ ಬಂದಿರೋದ್ರಿಂದ ಅರಳಾಗಿರೋದ್ರಿಂದ ಮಾಡಕ್ಕಾಗಲಿಲ್ಲ. ಕುದುರೆ ಕುಣಿತ, ಡೊಳ್ಳು ಕುಣಿತ ಮುಂತಾದ ಜಾನಪದ ಕಲೆಗಳು ಇಲ್ಲಿ ಆಗಮಿಸಬೇಕಾಗಿತ್ತು. ಅವು ಬರೋ ದಾರಿಯಲ್ಲಿ ಮಳೆ ಬಂದ ಕಾರಣದಿಂದ ಸ್ಥಗಿತಗೊಂಡವು. ಅವುಗಳೆಲ್ಲ ನೀವೆಲ್ಲ ಹೊಟ್ಟೆ ಹಾಕಿ ನಾವೆಲ್ಲ ಎದುರಿಗೆ ಬಂದವು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟದಕ್ಕೆ ನಿಮಗೆ ಪೂರ್ವಕ ವಂದನೆಗಳು. ಮುಂದೆ ಬಂದ ಮುದುಕರಿಗೆಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಅದು ಮಾತಾಡಕ್ಕೆ ಅವಕಾಶ ಕೊಟ್ಟವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಈ 4 ಮಾತುಗಳನ್ನು ಮುಗಿಸುತ್ತೇನೆ. ಅತ್ಯಂತ ದಿನದ ನಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ನಮ್ಮ ಪ್ರೇಕ್ಷಕರಿಗೂ ಕುದುರೆ ಕುಣಿತ, ಡೊಳ್ಳು ಕುಣಿತ, ಕಪ್ಪೆ ಕುಣಿತಗಳನ್ನ ಕಣ್ಣು ಮುಂದೆ ಬರುವ ಹಾಗೆ ವ್ಯಕ್ತಪಡಿಸಿ ಎಲ್ಲರಿಗೂ ಮನರಂಜನೆಯನ್ನು ನೀಡಿ ಅದೇ ರೀತಿಯಾಗಿ ಒಂದೆರಡು ಮಾರ್ಗದರ್ಶನಗಳನ್ನು ನುಡಿಯಾಡಿ ಕಾರ್ಯಕ್ರಮಕ್ಕೆ ಬೆರಗು ತಂದ ಮುಖ್ಯ ಅತಿಥಿಗಳಾಗಿರುವ ಸಂದೀಪ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಇದೇ ರೀತಿಯಾಗಿ ನಮ್ಮ ವಿಭಾಗದ ಹಿರಿಯ ನಾಗರಿಕರಾಗಿರುವ ಬೇರೆ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಈಗ ನಮ್ಮ ಏನ್ ಸಾಧಕರಿರಲ್ಲ, ಈ ಸಾಧಕರಿಗೆ ಒಂದ್ ಬೆನ್ನ ಎಲ್ಲ ವೀರ ಆದ್ರೆ ಇನ್ನೊಂದು ಬೆನ್ನ ಇನ್ನೊಬ್ಬರದ ಆ ಇನ್ನೊಬ್ಬ ಬೆನ್ನ ಹೇಳೋದು ಹೇಳ್ಬೇಕಂತಂದ್ರ ಒಂಥರ ಏನೋ ಪರ್ಸನಾಲಿಟಿ, ದೊಡ್ಡ ವ್ಯಕ್ತಿತ್ವ. ಅವ್ರಿಗೆ ಯಾವಾಗಿದ್ರು ಸಾಥ್ ಕೊಡ್ತಾ ಪರೀಕ್ಷೆ ಒಳಗ ತಾವು ಏನೇನೇನು ಮಾತಾಡ್ಕೊಂತ ಆದ್ರೂ ನನ್ನ ಗೆಳೆಯನ ಮುಂದೆ ಹಾಕೋಣ ಅಂತ ಹೇಳಿ ಬೆನ್ನ ತಟ್ಟಿ ಅವ್ರನ್ನ ಮುಂದೆ ತಂದು ಅವ್ರಿಗೆ ಒಂದು ಕುರ್ಚಿ ಮೇಲೆ ಕುಂದ್ರಂಗ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ಕುಮಾರ್ ಪ್ರತೇಶ್ ಅವರು ವೇದಿಕೆ ಮೇಲೆ ನಾವು ಕರಿ ಚಲೋ ಅಲ್ಲ ಎಲ್ಲಿದೆಪ್ಪ ಗೆಸ್ಟ್ಗೆ ಮರ್ಯಾದಿಲ್ಲ ಕಾರಣಾಂತರಗಳಿಂದ ನಾವು ಬಂದಿರೋದಿಲ್ಲ. ಮಾತೇಶ್ ಅವರು ಮಾತುಗಳನ್ನ ಆಡಬೇಕಾಗಿ ನಾವು ಲಾಸ್ಟ್ ಕೇಳ್ತೀವಿ. ಈ ದೀಪಾವಳಿ ಮುಗ್ದೈತೆ ಪಟ್ ಮನಿ ಬರ್ರಿ 2 ಮಾತೆ 5 ನಿಮಿಷ ಎಲ್ಲರಿಗೂ ಟೈಮ್. ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ 5 ನಿಮಿಷದಲ್ಲಿ ಮುಗಿಸಬೇಕಾಗಿ ಒಂದು ಸೂಚನೆ. ಅದಕ್ಕಿಂತ ಮುಂಚೆ ಚಲೋ ಯಾರು ಮಾಡ್ತಾರೆ ಆಂಟ್ರಿಂಗ್ ಚಲೋ ಕೊಡ್ಬೇಕಾಯ್ತು ನಾವು. ಕುಮಾರಸ್ವಾಮಿಗಳ ಅತ್ಯಂತ ಅನಿಸಿಕೆಗಳು ಕೆಲವೇ ದಿನಗಳಲ್ಲಿ ಜೈನ ಸನ್ಯಾಸ ಹಲವಾರು ರೀತಿಯಲ್ಲಿ ಹಂಗಲ್ನ ಶಿವಕುಮಾರ ಸ್ವಾಮೀಜಿ ಅವರ ಪಟ್ಟ ಶಿಷ್ಯರಾದಂತವರು ಹಲವಾರು ಕುಮಾರ ಮಹಾಸ್ವಾಮಿಗಳು ಅವರ ಪಟ್ಟ ಶಿಷ್ಯರಾದಂತವರು ಇನ್ನೇ ಕೆಲವೇ ದಿವಸಗಳಲ್ಲಿ ಜೈನ ಒಂದು ದೀಕ್ಷಾ ಮತ್ತು ಸನ್ಯಾಸ ಈಗ ತಾನೇ ನಮ್ಮ ಸ್ಟೇಜ್ ಮೇಲೆ ಬರ್ತಾ ಇದಾರೆ. ಸ್ಟೇಜ್ ಮೇಲೆ ಕರಿತಾ ಇದಾವೆ. ಭರತೇಶ್ ಜೈನ ಧರ್ಮದ ಸನ್ಯಾಸತ್ವ ಸ್ವಾಮೀಜಿಗಳು ಆಗಮಿಸಬೇಕಾಗಿ ಕೆಳಕಡೆ ಮತ್ತೊಮ್ಮೆ ಮುಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಜೈ ಜಿನೇಂದ್ರ, ಜೈ ಜಿನೇಂದ್ರ. ಮುಖ್ಯ ಅತಿಥಿಗಳು ಇದಕ್ಕೆ ಬಂದಾಗ ಕುಂಡ್ರ ಸ್ವಲ್ಪ ಸ್ಟೇಜ್ ಮೇಲೆ ಅವಕಾಶ ಐತಿ. ಕಾಲೇಜಿಗೆ 3 ತಿಂಗಳ ತರವಾಗಿ ಬಂದರು. ನಮ್ಮನ್ನು ಹಿಂದಿಕ್ಕಿ ಶಾಲೆ ನೀಡಿದಂತ ನಿಮಗೆ ಪೂರ್ವಕ ಧನ್ಯವಾದಗಳು. 67 ಮಾಡಿದ್ರಿ, ಈ ಸರಿ ಒಂದು 77 ಮಾಡ್ರಿ. ಹಿಂಗ ಓದ್ತೀನಿ ಹೋಗ್ರಿ. ಹಂಗ ನಮ್ಮ ಶ್ರೀ ಬಸವ ಹರಿಬಸವ ಅವರನ್ನು ತಗೊಂಬರ್ರಿ ಅಂತ ಹಾರೈಸ್ತಾ ನಾನು 2 ಮಾತು ಹಾಜರಿ ಪ್ರಕಾರ ಮತ್ತೆ ನಂದಿತ್ತು ಈಗ ಪತ್ರಿಕೋದ್ಯಮದ ಅತಿ ಸೂಕ್ಷ್ಮ ವಿದ್ಯಾರ್ಥಿಯಾದಂತಹ ಮಲ್ಲಿಕ್ ಅವರು ಕೂಡ ಈಗ ತನ್ನ ಸ್ಟೇಜ್ ಇಲ್ಲ ಏನೈತೆ ಎರಡು ಮಾತು ಒಬ್ಬರ ಚಾಲ್ ಕೊಡ್ತೇನೆ.
ಎರಡು ಮಾತು ಮಾತಾಡಿ ಎಲ್ಲ ಸೈಲೆಂಟ್. ನನ್ನ ಆತ್ಮೀಯ ಗೆಳೆಯನಾದ ಮಲ್ಲಿಕಾರ್ಜುನ್ ಹೂಗಾರ್ ಅವರು ಪ್ರಥಮ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತದೆ. ನಾವು ತಡವಾಗಿ ಬಂದರು, ನಾನು ಹೊತ್ತು ಬಸವಣ್ಣ ಹತ್ತು ಮುರುಳಣ್ಣ ಹತ್ತು ತಡವಾಗಿ ಬಂದರು. ಅದರಲ್ಲಿಯೂ ಎಷ್ಟು ಶ್ರಮ ಪಟ್ಟು ಸ್ವಲ್ಪ ಪ್ರಥಮ ಸ್ಥಾನ ಪಡೆದಿರಕ್ಕಂತ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು. ಮತ್ತು ಚೊಕ್ಕದಾಗಿ ಚೊಕ್ಕ ಕುಟುಂಬ ಎಂದು ಹೇಳಿದಂತ ಮಲ್ಲೂರಿಗೆ ಕೂಡ ಧನ್ಯವಾದಗಳು. ಈಗ ಮುಂದಿನ ಸ್ಥಾನದಲ್ಲಿ ಮಾಸ್ಟರ್ಸ್ ಬೆಳಗಲಿ ಈಗ ತಾನೇ ಆಗಮಿಸಿದಂತ ಸದ್ಗುರು ಶ್ರೀ ಗದ್ಗೆಪ್ಪ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ KVPG ಸೆಂಟರ್ ಹಾವೇರಿ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೆ ಕಬ್ಬಣದ ಚೂರು ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಆಗಮಿಸಿದಂತಹ ಮಾತೃಭಾಷಾ ಪಂಡಿತರಾದಂತಹ ಸಂತೋಷ್ ಅವರಿಗೂ ಕೂಡ ಕಾರ್ಯಕ್ರಮದ ಸ್ವಾಗತ. ಕಾರ್ಯಕ್ರಮ ಸ್ವಲ್ಪ ಅಲ್ಪ ಬದಲಾವಣೆ, ಸಮಯ ಕಡಿಮೆ ಇರೋದ್ರಿಂದ ಈಗ ಅನಿಸಿಕೆಗಳನ್ನು ಹೇಳಲು ಮಾಂತೇಶ್ ಬೆಳಗಲಿ ಅವರು ಕೂಡ ಸ್ಟೇಜ್ ಬರ್ತಾ ಇದ್ದಾರೆ. ಅಲ್ಲ ನೀನು ಯಾರು ಎದುರು ಮಾಡೋದು ಇವ್ರು ಇದ್ರ ಸಂಬಂಧ ನಮ್ಮ ದೀಪಾವಳಿ ಅವ್ರ ಬರ್ತಡೇ ಸಂಬಂಧ ಅದ್ರ ವಿಶೇಷತೆ ಕುರಿತು ಎರಡು ಮಾತು ಮಾತಾಡೋದು. ಇವಾಗ ಬರ್ತಡೇ ಐತೆ, ಸೊ ಅದ್ರ ಕುರಿತು ಒಂದೆರಡು ತುಂಬಿರೋ ಮಾತುಗಳನ್ನ ಎಲ್ಲರೂ ಬಸವರಾಜ್ ದೀಪಾವಳಿ ಮತ್ತು ಮಾಲ್ತೇಶ್ ಎರಡು ಕಾರ್ಯಕ್ರಮ ಒಂದೇ ದಿನ ಇರೋದು ನಮ್ಗೆ ವಿಶೇಷತೆ. ಇವೆರಡು ಕಾರ್ಯಕ್ರಮಗಳು ಕೂಡ ಮಲ್ಲಿಕಾರ್ಜುನ್ ಹುಗಾರ್ ಅವರು ಕೂಡ ಪಡೆದಿದ್ದಕ್ಕಾಗಿ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ಅವರು ಈ ಅನಿಸಿಕೆಗಳನ್ನು ಏನ್ ಹೇಳ್ತಾರೆ ಬರ್ತಡೇ ಮತ್ತು ಪ್ರಥಮ ಸ್ಥಾನಕ್ಕೆ ಮಾಲ್ತೇಶ್ ಬೆಳಗಲಿ ಅವರು ಕೂಡ ಬರ್ತಾ ಇದ್ದಾರೆ. ಈ ದಿನ ಶುಭ ದಿನ ಎಂದು ಹೇಳಲಿಕ್ಕೆ ತುಂಬಾ ಯಾಕಂದ್ರೆ ಇವತ್ತು ನಮ್ಮ ಗುಂಜೋಳ ಬಶಾನ್ ಬರ್ತದೆ. ಎಲ್ಲ ಹಾಸ್ಯ ಹುಡುಗರಿಗೆ ಹೆಮ್ಮೆಯ ದಿನ. ನಮ್ಮ ಗೆಳೆಯನಾದ ಮಲ್ಲಿಕಾರ್ಜುನ್ ಅವರು ಅವ್ರ ಕೀರ್ತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೀಗೆ ಅವ್ರ ಕೀರ್ತಿ ಪತಾಕೆಯನ್ನು ಹಾರಿಸ್ಲಿ ಅಂತ ಹೇಳಿ ನಮ್ಮ ವಾಕ್ಯವನ್ನು ಯಾರೋ ಮುಗಿಸಿ ಕೀರ್ತಿ ಹೋಗಿ ಮುಂದಕ್ಕೆ ಸಾಗಲಿ. ಮತ್ತು ದೀಪಾವಳಿ ಅವರು ಕೂಡ ಬರ್ತಡೆಯನ್ನ ಹಾವೇರಿಯಲ್ಲಿ 2 ವರ್ಷಗಳ ಕಾಲ ಮಾಡಿ ಮುಂದೆ ಪ್ರಥಮ ಯೂನಿವರ್ಸಿಟಿಯಲ್ಲಿ ಮಾಡ್ಲಿ, ಪ್ರೊಫೆಸರ್ ಆಗ್ಲಿ ಅಂತ ಹೇಳಿದಂತ ಮಾಲ್ತೇಶ್ ಬೆಳಗಲಿ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ 2 ಅನಿಸಿಕೆ ಮಾತುಗಳನ್ನ ಕೇಳಲು ಬರ್ತಿದ್ದಾರೆ ಸಂತೋಷ್ ರವರು, ಸಂಗೀತಗಾರ. ಸಂತೋಷ್ ರವರು ಸಂಗೀತಗಾರ ಹಾಡು ಹೇಳೋಣ ಅಂತ ಹೇಳ ಅತ್ಯಾಧುನಿಕ ಮಾತುಗಳು. ಬಿಗಿ ಮಾಡ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಡಿ ಬಾಸ್ ಎಂದೇ ಖ್ಯಾತರಾಗಿರುವ ಬಸವರಾಜ್ ಅವರದ ಹುಟ್ಟುಹಬ್ಬದ 20 ಚಿಲ್ಲರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ನಮ್ಮ ಗೆಳೆಯನಾದ ಮಲ್ಲಿಕಾರ್ಜುನ್ ಹುಗಾರ್ ಅವರು ಫಸ್ಟ್ ಸೆಮ್ನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ನಮ್ಮೆಲ್ಲರ ಪತ್ರಿಕೋದ್ಯಮ ಬಳಗದ ಒಂದು ಮೇರು ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದಗಳನ್ನು ಹೇಳುತ್ತಾ, ಎಲ್ಲರಿಗೂ ಒಂದು ಶುಭ ಕೋರುತ್ತಾ, ಅವ್ರಿಗೂ ಒಂದು ಈ ಸಲನೂ ಒಳ್ಳೆಯ ಅಂಕಗಳನ್ನು ಪಡೆದು ಈ ಸಲನೂ ಮತ್ತು ನಮ್ಮ ಪತ್ರಿಕೋದ್ಯಮದ ಬಳಗದ ಒಂದು ಕೀರ್ತಿ ಪತಾಕೆಯನ್ನು ಎಬ್ಬಿಸಲಿ ಅಂತೇಳಿ ಹಾರೈಸುತ್ತಾ ನಾನು 2 ಮಾತುಗಳು ಮುಗಿಸಿನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂತೋಣ 2000 ಚಿಲ್ಲರದಲ್ಲಿ ಪ್ರಥಮ ಸ್ಥಾನ ಪಡಿಸಿದಂತ ಮಲ್ಲಿಕಾರ್ಜುನ್ ಹುಗಾರ್ ಅವರಿಗೆ 2000 ಚಿಲ್ಲರದಲ್ಲಿ ಪ್ರಥಮ ಸ್ಥಾನವನ್ನ ನಮ್ಮ ಮಾವ 2000 ಚಿಲ್ಲರದಲ್ಲಿ ಪ್ರಥಮ ಸ್ಥಾನ ಗಳಿಸಿದಂತ ಮಲ್ಲಿಕಾರ್ಜುನ್ ಅವರಿಗೆ 1900 ಚಿಲ್ಲರದಲ್ಲಿ ಹುಟ್ಟಿದಂತವನು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ. ಅದೆಲ್ಲವೂ ಕೂಡ ಒಳ್ಳೆ ವಿಷಯ ಆಗಿರ್ತೈತಿ. ಮುಂದಿನ ಅತಿಥಿ ಭಾಷಣ ಅತ್ಯಾಧುನಿಕ ಶ್ರೀ ಗದ್ಗೆಪ್ಪ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ 4 ಒಳ್ಳೆಯ ಮಾತುಗಳನ್ನು ಮಲ್ಲಿಕಾರ್ಜುನ್ ಹುಗಾರ್ ಮತ್ತು ದೀಪಾವಳಿ ಅವರ ಬಗ್ಗೆ ಮಾತಾಡಬೇಕಾಗಿ ನಿಮ್ಮಲ್ಲಿ ಕಳೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಚಪಾಳ್ರಿ ಶಿವಾಚಾರ್ಯ ಹೊಂಟಾರ.
ಸರ್ ಅದು ಸರಿ ಮಾಡ್ಕೊಡ್ರಿ ಸರ್. ಎಲ್ಲರಿಗೂ ಹೇಳ್ರಿ. ಶುಭರಾತ್ರಿಯ ಶುಭಾಶಯಗಳು. ಈ PG ಹಾಸ್ಟೆಲಿನಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ 2 ಕಾರ್ಯಕ್ರಮಗಳು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ತೊಂದರೆಗಳ ಸಮಸ್ಯೆಗಳು ಇರ್ತಾವೆ. ಬಸವರಾಜ್ ದೀಪಾವಳಿ ಹಾಗೂ ಹಬ್ಬ ಕಾರ್ಯಕ್ರಮ ಹಾಗೂ ಮಲ್ಲಿಕಾರ್ಜುನ್ ಅವರು ಪ್ರಥಮ ಸೆಮಿಸ್ಟರ್ನಲ್ಲಿ ಪ್ರಥಮ ಸ್ಥಾನವನ್ನ ಪಡೆದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಹೌದಾ ನೀವು ಒಂದು ತಾಸು ಬಂದ್ಕೊಂಡು ಮಾಡಿದ್ದೀರಾ? ಹುಟ್ಟುಹಬ್ಬದ ಆಚರಿಸಿಕೊಂಡಂತ ದೀಪಾವಳಿ ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿ, ಅದೇ ರೀತಿಯಾಗಿ ಪ್ರಥಮ ಸ್ಥಾನವನ್ನು ಗಳಿಸಿರುವಂಥ ನಮ್ಮ ಮಲ್ಲಿಕಾರ್ಜುನ್ ಅವರು ಹೀಗೆ ಉನ್ನತ ಸ್ಥಾನ ಗಳಿಸಲಿ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ನೇಹಿತರ ಮಿತ್ರರಿಗೆ ವಂದಿಸಿ ಬದಲಾವಣೆ ಗದಿಯಪ್ಪ ಮಹಾಸ್ವಾಮಿಗಳು ಸಂಸ್ಥಾನ ಮತ್ತು KP ಸೆಂಟರ್ ಹಾವೇರಿ ಇವರು ತಮ್ಮ ಒಂದು ಸಮಯವನ್ನು ಬಿಡು ಮಾಡ್ಕೊಂಡು ನಮ್ಮ ಸ್ವಾಮೀಜಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಒಂದು ವಿಭಾಗದ ವತಿಯಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಅವರು ವೇದಿಕೆಯಲ್ಲಿ ಬರ್ಬೇಕು. ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿ ಕಳಿಸ್ತೀವಿ. ಎಲ್ಲರೂ ನಮ್ಮ ಮೆಂಬರ್ಗಳು ಎಲ್ಲರೂ ಬರ್ಬೇಕು. ಬರೀ ಬರೀ ಸರ್. ತರಿ ಹಾಡಂತರಿ ಸಂತೆ ಬರ್ತಿಗೆ ಬರೀ ಈ ಕಡೆ ಬಾ ಬಂದ್ ಮಾಡೋಣ. ಕಾರ್ಗಡೆ ಇರ್ತಾರ ಡ್ರೈವರ್ ಇಲ್ಲ. ಚಂದ್ರ ನೋಡಿ ಕೊಡ್ರಿ. ಚಂದ್ರ ಕಾರ್ಗಡೆ ಇಡೋರು. ಕೇಶ್ ಕೂತಾರೆ ಶ್ರೀ 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 ದಿವಂಗತ ಗದಿಯಪ್ಪ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಾಧುನಿಕ ರೀತಿಯಲ್ಲಿ ಸನ್ಮಾನ ಮತ್ತೆ ಎಲ್ಲಾ ಕಾರ್ಯಕ್ರಮವನ್ನು ಮುಗಿಸಿಕೊಟ್ಟಂತ ಅವರಿಗೆ ಧನ್ಯವಾದ. ನಾಳೆ ಎಕ್ಸಾಮ್ ಗೋವಿಂದ ಮುಂದಿನ ಒಂದು ವಿಚಾರಧಾರೆಯಲ್ಲಿ ಪ್ರಮೋದ್ ಅರ್ಶನಗುಪ್ಪಿ ಅವರು ಮಲ್ಲಿಕಾರ್ಜುನ್ ಹುಗಾರ್ ಮತ್ತು ದೀಪಾವಳಿ ಅವರ ಅತ್ಯಾಧುನಿಕ ಪ್ರೀತಿಯಲ್ಲಿ ಬಜಾಜ್ ಪ್ಲಾಟಿನಾ ಬೈಕ್ ನವರ ಬಗ್ಗೆ ಮಾತುಗಳನ್ನ ಆಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೇವೆ. ಶಿವರಾತ್ರಿಯ ವಂದನೆಗಳು. ನಮ್ಮ ದೀಪಾವಳಿ ಬಸು ಅವರು ನಿನ್ನೆ ರಾತ್ರಿ ತಾನೇ ವಿಜೃಂಭಣೆಯಿಂದ ನಮ್ಮನ್ನು ಆಗಲಿದ ವಿಜೃಂಭಣೆಯಾಗಿ ಸೆಲೆಬ್ರೇಷನ್ ಮಾಡಿದ್ದೇವೆ. ಅಂತಿಮ ಯಾತ್ರೆಗೆ ಮರಳಿ ಬಾರದೂರಿಗಣ್ಣ ಹೀಗೆ ಎಲ್ಲರ ಸ್ನೇಹವನ್ನು ಬಳಸಿಕೊಂಡು ಹೀಗೆ ಎಲ್ಲರ ಖುಷಿಯನ್ನು ವ್ಯಕ್ತಪಡಿಸುತ್ತಾ ಹೀಗೆ ಇರಬೇಕೆಂದು ಆಶಿಸುತ್ತಾ ಈಗ ನಮ್ಮ ಪ್ರಥಮ ಸೆಮ್ಮಿನಲ್ಲಿ ಗರಿಷ್ಠ ಅಂಕವನ್ನು ಪಡೆದುಕೊಂಡು ನಮ್ಮ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವಂತಹ ಮಲ್ಲಿಕಾರ್ಜುನ್ ಹುಗಾರ್ ಅವರು ಆತ್ಮೀಯ ಸ್ನೇಹಿತರು. ಅವರು ಕಾಲೇಜಿಗೆ ಬರದೇ ಇರಬಹುದು, ಆದರೆ ವಿಷಯವನ್ನು ಸರಿಯಾಗಿ ತಿಳಿದುಕೊಂಡು ಎಕ್ಸಾಮನ್ನು ಮಾತಾಡಲಿಪ್ಪ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೋದು, ಉತ್ತಮ ಅಂಕವನ್ನು ಗಳಿಸಿ ಅವರು ಹಿಂಗ ಇದೇ ತರನಾಗಿ ಸೆಕೆಂಡ್ ಥರ್ಡ್ ಫೋರ್ತ್ ಸೆಮ್ಮಲ್ಲಿ ಫಸ್ಟ್ ರ್ಯಾಂಕನ್ನು ಕಾಲೇಜಿಗೆ ಸತತವಾಗಿ ಬಂದು ಫಸ್ಟ್ ರ್ಯಾಂಕ್ ತೆಗೆದುಕೊಳ್ಳಲಿ ಅಂತ ಆಶಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ.
ತಮ್ಮ 2 ಮಾತುಗಳನ್ನು ಆಡಿದಂತ ಪ್ರಮೋದ್ ಅಶ್ವಗುಪ್ಪಿ ಅವರಿಗೆ ಧನ್ಯವಾದಗಳು. ಇನ್ನೂ 4 ಮಾತುಗಳನ್ನ ಮಾತನಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಒಂದು ಮೆಸೇಜ್ ಬಂದಿರೋದ್ರಿಂದ ಅವ್ರು ಹೋದ್ರು. ಈಗ ಮುಂದಿನ ನಮ್ಮ ತುತ್ತಕ್ ತೂತಿಯ ಎಂಬ KVPD ಸೆಂಟರ್ ನ ಸಂಘದ ಅಧ್ಯಕ್ಷರಾದಂತಹ ಚಂದ್ರು ಮನ್ನಂಗಿ ಅವರು ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ 4 ಮಾತುಗಳನ್ನು ಆಡಲು ಅವಕಾಶ. ಚಂದ್ರಪ್ಪ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಮನ್ನಂಗಿ ಅವರು ಕೂಡ ಈಗ ತಾನೇ ಆಗಮಿಸಿದ್ರು. ಅವ್ರಿಗೆ 4 ಮಾತುಗಳನ್ನು ಆಡಲು ಈ ಸಂದರ್ಭದ ಕುರಿತಾಗಿ ಸಂತೋಷ್ ಗೋರಣ್ಣ ಅವರು ಕೂಡ ಕ್ಯಾಮ್ರಾಮನ್ ಆಗಿದ್ದಾರೆ. ಸಂತೋಷ್ ಗೋರಣ್ಣ ಅವರು ಸ್ವಾಮೀಜಿಗಳ ಫೋಟೋವನ್ನು ಹಿಡಿಯಬೇಕಾಗಿ ನಿಮ್ಮಲ್ಲಿ ವಿನಂತಿ. ಇದು ಮೈಕ್ ಇದೆ. ನೋಡೋರ್ಗತ್ತೆ ಯಶಸ್ಸನ್ನು ಗಳಿಸಲಿ. 2018 ಮತ್ತು 19ನೇ ಸಾಲಿನ ವಾರ್ಷಿಕ ಒಂದು ಘಟಕದ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಿದಂತಹ ಮಲ್ಲಿಕಾರ್ಜುನ ಪೂಜಾರವರೇ ಮಲ್ಲಿಕಾರ್ಜುನ ಪೂಜಾರವರೇ ಜೀವನ ಮುಂದುವ ಪ್ರಯಾಣದಲ್ಲಿ ಉತ್ತಮ ಅಂಕ ಗಳಿಸಿ ನಿನ್ನ ಯಶಸ್ಸನ್ನು ಗಿಟ್ಟಿಸಿಕೊಂಡು ಯಾವುದೇ ಒಂದು ರೀತಿಯಲ್ಲಿ ಆಗದೆ ಕಂಡಿದೆ. ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ತಂದೆ ತಾಯಿ ಆಸರಾಗಿ ಏನು ಬಂದಮೇಲೆ ತಂದೆ ತಾಯಿಯನ್ನು ದೂರ ಮಾಡಿ ಹಾಕಿ ಚೆನ್ನಾಗಿ ಆಶ್ರಯಿಸುತ್ತಾ ಆ ದೇವರಲ್ಲಿ ಬಯಕೊಡುತ್ತಾ 2 ಮತ್ತು 3 ಮತ್ತು 4 ಸಣ್ಣಲ್ಲಿ ನೀವೇ ಪ್ರಥಮವಾಗಿ ಅಂಕ ಗಳಿಸಿದೆ. ನಿಮ್ಮ ಫ್ರೆಂಡ್ಸು ಕೂಡ ಅವರು ಹಿಂದುಳಿಲಿ ಅಂತಂದು ಹೇಳ್ತಾ ಮತ್ತೊಮ್ಮೆ ಮೊದಲೊಮ್ಮೆ ನಿಮಗೆ ಹೇಳೋದಂದರೆ ಪ್ರಥಮ ಸ್ಥಾನ ಗಿಟ್ಟಿಸಿಕೊಳ್ಳಲು ಪ್ರಯತ್ನ ಪಡಿ. ಥ್ಯಾಂಕ್ ಯು. ಪತ್ರಿಕೋದ್ಯಮ ವಿಭಾಗದ ಇನ್ನೊಬ್ಬ ಹಿರಿಯರಾದವರ ಅನುಪಸ್ಥಿತಿಯಲ್ಲಿ ವಿನಾಯಕ್ ಇನ್ನೊಬ್ಬ ಹಿರಿಯರಾದಂತಹ ವಿನಾಯಕ್ ಪೂಜಾರ್ ಅವರು ಪತ್ರಿಕೋದ್ಯಮ ವಿಭಾಗದ ಪತ್ರಿಕೋದ್ಯಮ ಮತ್ತು ಪತ್ರಿಕೋದ್ಯಮ ಬಳಗದ ವಾರ್ಷಿಕ ವರದಿಯನ್ನ ಓದಲು ಈಗ ತಾನೇ ಆಗಮಿಸುತ್ತಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಟು ದ ವಿನಾಯಕ್ ಸರ್ ಟು ದ ಪ್ರೊಡ್ಯೂಸ್ ದ ವಾರ್ಷಿಕ ವರದಿ. ನಂಗೊಂದು ಟ್ಯಾಕ್ಸ್ ಹೇಳ್ಬಿಡ್ರಪ್ಪ ಲಾಸ್ಟಿಗೆ. ಯಾಕೆ ತಮ್ಮ ನೀನು ವಂದನಾರ್ಪಣೆ ಎಲ್ಲ ಮುಗಿದ ಮ್ಯಾಗ ಹೋಗೋದು ನೀನು ಓಟ್ ಆಫ್ ಥ್ಯಾಂಕ್ಸ್ ಹೇಳ. 2018 2019 ಸ್ನಾತಕೋತ್ತರ ಕೇಂದ್ರ ಕಿರಿಮತ್ತಿ ಹೇಳಿ ಪತ್ರಿಕೋದ್ಯಮ ವಿಭಾಗದ ವಾರ್ಷಿಕ ವರದಿ ನಾವು ಸಂತು ಓದಾಕ್ ಭಾಳ ಲೇಟ್ ಆಗೈತೆ ಅಂತ ಅನ್ಕೊಳ್ಳಿ. ಆದ್ರೂ ಭಾಳ ತನಕ ಇದನ್ನ ಹೇಳಕ್ ಹೋಗಂಗಿಲ್ಲ. ಆದಷ್ಟು ಲಗು ಮುಗಿಸ್ಬೇಕಂತ ನನ್ನ ಅನಿಸಿಕೆ ಐತಿ. ಎಲ್ಲರ ಅಭಿಪ್ರಾಯ ಕೂಡ 2018 ಆಗಸ್ಟ್ ಮೊದಲನೇ ವಾರದಲ್ಲಿ ನಮ್ಮ ಕಾಲೇಜು ಶುರುವಾಗಿತ್ತು. ಅವಾಗ ನಾವು ನಮ್ಮ ಇನ್ನೊಬ್ಬ ಹಿರಿಯ ನಾಗರಿಕರು ಸಹಪಾಠಿ ನಾವು ಕಾಲೇಜಿಗೆ ಬಂದಿದ್ವಿ. ಅವತ್ತಿನ ದಿನ ಯಾರು ಕಾಲೇಜಿಗೆ ಬಂದಿದ್ದಿಲ್ಲ. ಅವತ್ತಿನ ನಮ್ಮ ಚಿಂತಾಮಣಿ ಗುರುಗಳು ಏನ್ ಹೇಳಿದ್ರು ಅಂದ್ರೆ ಇನ್ನೊಂದು 15 ದಿನ ಬಿಟ್ಟು ಬಂದ್ಬಿಡಿ ನೀವು ಕಾಲೇಜಿಗೆ ಹೋದ್ರೆ ನಾವು ಮತ್ತೆ ಹೊಳ್ಳಿ 1 ತಿಂಗಳು ಮೊದಲ ಕಾಲೇಜಿಗೆ ಬಂದಾಗ ಭೇಟಿ ಬರತ್ತ ಕನ್ನಡವರು ಆಮೇಲೆ ಸಂತೋಷ್ ಬೆಟ್ಟಗುಪ್ಪಿ ಅವರು ಸಿಕ್ಕಿದ್ರು. ಅವಾಗ ಫಸ್ಟ್ ಭೇಟಿ ಆಗಿದ್ವಿ, ಮಾತಾಡಿದ್ವಿ, ನಮ್ಮ ಪರಸ್ಪರ ಮಾತುಗಳನ್ನ ಹಂಚ್ಕೊಂಡಿದ್ವಿ. ಅವ್ರು ಹಗಲು ಮುಗಲಿ ಧಾರವಾಡಕ್ಕೆ ಹೋಗಿದ್ರು. ಯಾಕೆ ಹೋಗಿದ್ರು ಗೊತ್ತಿಲ್ಲ. ಇಲ್ಲಿ ವಾತಾವರಣ ಸರಿ ಆಗ್ಲಿಲ್ಲ, ಊಟದ ವ್ಯವಸ್ಥೆ ಸರಿ ಇರ್ಲಿಲ್ಲ. ಅವ್ರ ಪಾಡಿಯವ್ರು ಬರ್ತಿದ್ರು, ಅವ್ರ ಪಾಡಿಯವರು ನಮ್ ಗೆಸ್ಟಿಗೆ ರೇಟ್ ಐತಿ ಯಾರು ಮಾತು ಹೌದು ವಾರ್ಷಿಕ ವರದಿ ಲೇಟ್ ಆಗತ್ತಮ್ಮ. ಹೇಳಿ ಸಬ್ಸ್ಕ್ರೈಬ್ ಕಟ್ ಮಾಡಿ ಅಲ್ಲ ಪ್ರೋಗ್ರಾಮ್ ಬಂದವರಲ್ಲ ಎದ್ದು ಹೋಗ್ತಾರೆ. ಯಾವ ಆಟ ಕುಂತೀವಿ ಈಗ ಲಾಸ್ಟ್ ಮಾಡ್ಕೊಂಡ್ವಿ. ನಡತ್ರ ಹೋದ್ರು ಟೀ ವ್ಯವಸ್ಥೆ ಮಾಡಲಿಲ್ಲ. ವ್ಯವಸ್ಥೆ ಕರೆಕ್ಟ್ ಆಗಲಿಲ್ಲ ಅದು. ತದನಂತರ ಕ್ಲಾಸ್ಗಳು ಪ್ರಾರಂಭವಾದವು. ಯಾವ
ಹುಡುಗರು ಬರ್ತಿದ್ದಿಲ್ಲ, ನಿಮ್ಮ ಮಕ್ಕಳನ್ನ ತೋರಿಸಪ್ಪ ಬಂದು ಒಂದ್ಸಲ ಅನ್ನೋ ಲೆವೆಲ್ಗೆ ಹುಡುಗರು ಬ್ಯಾಸರ ಆಗಿಬಿಟ್ಟಿದ್ದಾರೆ. ಕಡೆಗೆ ಎಲ್ಲ ಹುಡುಗರು ಬಂದ್ರು. ಅದ್ರಾಗೂ ನಮ್ಮ ಮಲ್ಲಿಕಾರ್ಜುನ ಹುಗಾರ ಮತ್ತು ದೀಪಾವಳಿ ಅವರು ಬಂದು ಎಂಟ್ರಿ ಕೊಟ್ಟಿದ್ದ ದಿನ ನೋಡಿದ್ರೆ ನಮಗೆ ಇನ್ನು ನಾವು ಭಾಳ ದಿವಸ ತಡ್ಕೊಳಂಗಿಲ್ಲ ಇವ್ರ ಕೈಯಾಗ ಅಂತೇಳಿ ಅನ್ಕೊಂಡಿದ್ದೆ. ಅವ್ರ ಮಾತುಗಳು ಫುಲ್ ರ್ಯಾಶ್ ಆಗಿದ್ರು ಅವ್ರ ಮನಸ್ಸುಗಳು ಭಾಳ ಮೃದುವಾಗದವು. ಇವ್ರು ಕೂಡ ನಾವು ದಾಳ ತಡ್ಕೊಂಡಿರ್ಲಿ ಅಂತ ಅನ್ಕೊಂಡಿದ್ದೆ, ಆದ್ರೂ ತಡ್ಕೊಂಡೇವಿ. ಇನ್ನೇ ಹೇಳ್ಬೇಕಪ್ಪ, ಸಾಕನ್ನ ಎಂಡಿಗೆ ಬಂದ್ಬಿಡಿ. ಈಗ ಇಲ್ಲಿ ಬಂದೈತಿ ಮಟ್ಟ. ಎಲ್ಲ ಏಳು ಬೀಳುಗಳ ನಡುವೆ ಒಂದು ಪಾಠ ಆಗಲಿ ಪಾಠ ಆಗದೆ ಇರಲಿ ಎಲ್ಲಾನು ಹೊಟ್ಟೆ ಹಾಕೊಂಡು ಎಲ್ಲ ನಮ್ದ ಅಂತೇಳಿ ಫೀಸ್ ಕಟ್ಟಿ ಸಂಖ್ಯೆ ಮಾಡೋದು. ಫಸ್ಟ್ ಸೆಮಿಸ್ಟರ್ ಮುಗಿಸ್ಯಾರ, ಸೆಕೆಂಡ್ ಸೆಮಿಸ್ಟರ್ ಅಂತೂ 3 ತಿಂಗಳು 4 ತಿಂಗಳು ಹಾಸ್ಟೆಲ್ನಾಗ ಇದ್ರೂ ಬರಲಿಲ್ಲ. ಅಂತೂ ಇಂತೂ ಈ ವರ್ಷದ ಕೊನೆಯ ಘಟ್ಟಕ್ಕೆ ಬಂದು ನಿಂತೇವೆ ನಾವು. ಎಕ್ಸಾಮ್ ಮುಗಿಸಿದ್ರೆ ಎಲ್ಲರೂ ಊರು ರೆಡಿ ಆದಾರ, ಡಿಸ್ಪ್ಯಾಚ್ ಹೇಳಿ ನಾವು ಬ್ಯಾಗ್ ರೆಡಿ ಹೋಗು. ಈ ವರ್ಷದ ವಾರ್ಷಿಕ ನಮ್ಮ ಸರದ ಮೊದಲ ಧನ್ಯವಾದಗಳು. ಹಾಂ ಈ ಕ್ಲಾಪ್ಸ್ ಹೊಡ್ರಿ ಏ ಚಂತ. ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಅಂತಂದ್ರೆ ಆದ್ರೂ ಇವತ್ತಿನ ಕಾರ್ಯಕ್ರಮ ಇದನ್ನ ಆರ್ಗನೈಸ್ ಮಾಡ್ಬೇಕಂತಂದ್ರೆ ನಮ್ಮ ಸಂಘಟಕರು ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿದ್ದಾರೆ. ಸೊ ಈಗ ನಮ್ಮ ಸಂಘಟಕರು ಏನಿದೆ ಒಂದು ಸಂಘಟನೆ ಮಾಡಿರ್ತಕ್ಕಂಥ ನಮ್ಮ ಭರತೇಶ್ ಆಗಿರ್ಬೋದು, ನಮ್ಮ ಪ್ರಮೋದ್ ಅವರಾಗಿರ್ಬೋದು, ಮಾತಣ್ಣ ಆಗಿರ್ಬೋದು, ನಮ್ಮ ದೀಪಾವಳಿ ಆಗಿರ್ಬೋದು, ನಮ್ಮ ವಿನಾಯಕನ, ಸಂತು ಮಲ್ಕಾಜಿ, ನಮ್ಮೆಲ್ಲ ಸಂಘಟಕರಿಗೆ ನಾವು ಮೊದಲ ಥ್ಯಾಂಕ್ಸ್ ಹೇಳ್ಬೇಕಾಗೈತ್ರಿ. ಸೊ ಆದ್ರೂ ಏನೋ ಒಂದು ಖುಷಿ ವಿಚಾರ, ಒಂದು ಹೆಮ್ಮೆಯ ಸಂಗತಿ ಏನಪ್ಪಾ ಅಂತಂದ್ರೆ ಇವತ್ತನ್ನ ನಾವು ಯಾವ ಕಾರ್ಯಕ್ರಮ ಹಮ್ಕೋಬೇಕು ಅಂತ ನಾವೆಲ್ಲರೂ ಎಲ್ಲ ನಮ್ಮ ಸಂಘಟಕರೆಲ್ಲ ಕುಂತು ವಿಚಾರ ಮಾಡಿದಾಗ ಯಾಕೆ ಇವತ್ತು ಹಮ್ಕೊಂಡಿವಪ್ಪ ಈ ಕಾರ್ಯಕ್ರಮ, ನಮ್ಗೆ ಬೇರೆ ಟೈಮ್ ಇತ್ತು ಅದು ಹಮ್ಕೋದಿಲ್ಲ, ಇವತ್ತೇ ಹಮ್ಕೊಂಡು ಅವರ ಆತ್ಮೀಯ ಗೆಳೆಯ ಬೆನ್ನೆಲುಬು ದೀಪಾವಳಿ ಬರ್ತಡೇ ಐತಿ ಇವತ್ತು, ಗುರುಗಳ ಒಂದು ಬರ್ತಡೇ ಐತಿ ಇವತ್ತು. ಅದು ಒಂದು ವಿಶೇಷತೆ, ಇದು ಒಂದು ವಿಶೇಷ. ಇವತ್ತಿನ ಎಂತ ಸುದಿನಪ್ಪ ಅಂತಂದ್ರೆ ಯಾವತ್ತು ಬರಂತ ಮಳಿ ಇವತ್ತು ಬರಾಕತ್ತೈತಿ. ಎಲ್ಲ ಹಸಿ ಆಗಿಬಿಟ್ಟೈತಿ, ಬಿತ್ತಾಕೆಲ್ಲರೂ ರೆಡಿ ಆಗಿದ್ದಾರೆ. ಆ ನಮ್ಮನೆ ಒಂದು ಒಳ್ಳೆ ದಿನ ಐತಿ. ಅಂತ ಒಂದು ಸುಸಂದರ್ಭದ ಕಾರ್ಯಕ್ರಮವನ್ನು ಹಮ್ಕೊಂಡಿವಿ. ಕಾರ್ಯಕ್ರಮ ಯಶಸ್ವಿ ಆಗೈತಿ. ಆದ್ರೂ ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ಬೇಕಪ್ಪ ಅಂತಂದ್ರೆ ಕಾರ್ಯಕ್ರಮದೊಳಗೆ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಚಂದ ನಡ್ಕೊಂಡ್ರಪ್ಪ ಅಂತಂದ್ರೆ ಎದ್ದ ಹೋದ್ರ ಕಾರ್ಯಕ್ರಮಕ್ಕೆ ಪ್ರಾಬ್ಲಮ್ ಆಕೈತಿ. ನಡ್ಕೊಂತ ಬಕ್ಕೊಂತ ಇಲ್ಲಿ ಕ್ಯಾಮ್ರಾಮ್ಯಾನಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕ್ಯಾಮ್ರಾ ತೊಂದರೆ ಆಕೈತಿ. ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಪ್ರಾಬ್ಲಮ್ ಆಕೈತಿ ಅಂತಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಾರ. ಆದ್ರೂ ಇವ್ರ ಸ್ನೇಹದ ಬಗ್ಗೆ ಹೇಳಕ್ ನಮ್ಗೆ ಪದಗಳಿಲ್ಲ. ನಾವೇನೋ ಅನ್ಕೊಂಡಿದ್ವಿ, ಅದ ಅಣ್ಣ ಹೇಳಿದಂಗೆ ಇವ್ರ ಕಲ್ಲು ಮನಸ್ಸಿನ ಹೃದಯ ಅದಾವಪ್ಪ ಇವ್ರು ಅನ್ಕೊಂಡ್ವಿ. ಅದ ಬೆಣ್ಣೆ ಅಂತ ಮನಸ್ಸುಗಳು ಅದಾವಂತ ನಾವು ಹತ್ರ ಆದಂಗೆ ಗೊತ್ತಾಗಕತ್ತೈತಿ ಇತ್ತಿತ್ಲಾಗ. ಸೊ ಹಂಗೆ ನಮ್ಗೆ ಏನೋ ಒಂದು ಅರ್ಥ ಆಗ್ಬೇಕಂದ್ರೆ ಭಾಳ ಹತ್ರ ಆಗ್ಬೇಕಂತ ಕಾರ್ಯಕ್ರಮ ಮಾಡ್ಕೊಂತ ಬಂದೀವಿ. ಆ್ಯಕ್ಚುಲಿ ಇವತ್ತು ನಮ್ಮ ಸಾಧಕರಿಗೆ ಅನಿಸಿರ್ಬೋದು ಇವರೆಲ್ಲ ಏನೋ ನನ್ನ ತಲೆ ಹಾಡಾಕ ಸ್ಕೆಚ್ ಹಾಕೊಂಡ ನಾ ಏನು ಓದಿದ್ದೀನಿ ಎಲ್ಲಾರು ನಾವೆಲ್ಲರೂ ಬರೋದು ಮಾತೇಳಿ ಅವ್ರಿಗೆ ಕೇಳಿ ಇನ್ನ 2 ಪರೀಕ್ಷೆ ಅದಾವ. ನಮ್ಮ ಓದಿದ್ದೆಲ್ಲಾನು ಈಚೆ ಕಡೆ ನಾವು ಸೂರಕಾಕತ್ ಬಿಟ್ಟು ಹಂಗೆ ಎಲ್ಲ ಈ ಕಡೆ ಓದಿದ್ದೆಲ್ಲ ಬಿಟ್ರಿ ಆಮೇಲೆ ಅವ್ರ ಕಲ್ಪನೆ ಅದ. ನಾವು ಉದ್ದೇಶ ಇಟ್ಕೊಂಡೇನು ಮಾಡಿಲ್ಲ. ಮುಂದೆ ಹೇಳೋದು ನಮ್ಮ ಹೆಮ್ಮೆಯ ಒಂದು ನಮ್ಗೆ ವಿಷಯ ಐತಿ. ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಫಸ್ಟ್ ಸಂದನ ಅಲ್ಲಪ್ಪ ಎಲ್ಲರೂ ಸತ್ತದ ಇನ್ನೊಬ್ಬ ಜೀವದ ಅಂದ್ರೆ ಏನಪ್ಪಾ ಅಂತಂದ್ರ ಅಲ್ಲೇ ಕಾಂಪಿಟಿಷನ್ ಐತೆ. ಈ ಸಲ ನಿಮ್ಮ ಒಂದು ಪ್ರಥಮ ಸ್ಥಾನವನ್ನ ನಿಮ್ಮ ಗೆಳೆಯ ನೀವು ಇಬ್ರು ಯಾರು ಹಂಚ್ಕೋತೀರಿ ನಿಮ್ಗೆ ಬಿಟ್ಟಿದ್ದ. ನಾವು ನಮ್ಮ ಈ ಡಾಂಬರ್ ರೋಡ್ ಕಡೆ ದಾಕ್ಸ್ಕೊಡಲ್ಲ. ಡಾಂಬರ್ ರೋಡ್ ಯಾಕಪ್ಪ ಅಂದ್ರೆ ನಮ್ಮ ಹಾಸ್ಟೆಲ್ ತನಕ ಡಾಂಬರ್ ರೋಡ್ ಐತಿ. ಬಿಡ್ರಿ ನಾವಂತ ತಗೋದಲ್ಲ ಐತಿ. ಕಾರ್ಯಕ್ರಮ ನಿಮ್ ಗೆಳೆಯ ರಾಜನ ಕುಡಿಸ್ಬಿಡ್ರಿ, ಅವ್ರನ್ನ ಕುಡಿಸ್ಕೊಂಡು ನಿಮ್ ಪ್ರೈಸ್ ತಗೋರಿ. ಆದ್ರೂ ಒಂದು ಹೆಮ್ಮೆ ವಿಷಯ ಏನೈತಿ, ನಮ್ಗೆ ನಮ್ಮ ಕೀರ್ತಿ ಪತಾಕಿಯನ್ನ ಕ್ಯಾಟರಿಂಗ್ ಒಳಗೆ ಇದ್ರೊಳಗೆ ಹಾರಿಸಿ ಬಂದಿವಿ ಯೂನಿವರ್ಸಿಟಿ ಒಳಗೆ. ಆದ್ರೂ ನಿಮ್ಮಿಂದ ನಮ್ಮನ್ನ ಗುರುತಿಸ್ಕೊಂಡ್ ಆತು. 4 ಮಂದಿ ಬಂದು ಹೇಳಿದಾರು. ಟಾರ್ಚರ್ ಅಂತ ಏನ್ ತಿಳ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಯಾಕೋ ಹಂಗ ಅನ್ಸಿದೆ ನಿಮ್ಮ ಮಕ್ಕದ ಭಾವ ಹಂಗ ಅನ್ಸಾಕತಿ. ತಂತ ಕನ್ಕ್ಲೂಷನ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಇಲ್ಲ ಅದ ನೀವು
ನಾಳೆ ಎಕ್ಸಾಮ್ ಅತಿಥಿ ದೇವೋಭವ. ಅತಿಥಿ ದೇವೋಭವ ಅಂತ ಹೇಳಿ ನಾವು ಬಂದಿರತಕ್ಕಂತ ನಿಮಗೆ ಹುಗ್ಗಿ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಹ್ಮ್. ಬುಂದಿ ಆಗಿರ್ಬೋದು, ಏ ಕರ್ದ ಮೆಣಸಿಕಾಯಿ ಕರ್ದ ಮೆಣಸಿಕಾಯಿ ಚೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಐಟಮ್ಸ್ ಅನ್ನ ಮಾಡಿಸಿಲ್ಲ. ಉಪ್ಪಿಟ್ಟು ಮಾಡಿಸಿದೀವಿ. ರುಚಿಗೆ ತಕ್ಕಂಟು ತಿಂದ ಇರ್ಕೊಡೋದ ಅದು ಕಲೆಗೆ ಸರ್. ಸುಮ್ ಕೇಳಿ ಅಂತವ್ರು ಇದೈತೆ ತಾಳೆ ಐತಿ. ಆಯ್ತು ಆಯ್ತು ಏನ್ ಬೇಕಲ್ಲ ರುಚಿಗೆ ತಕ್ಕಂಟು ಮಾಡಿಕೊಡ್ರಿ. ಆಯ್ತು ಸರ್ ಆಯ್ತು ಸರ್ ಇಲ್ಲಿ ಇಲ್ಲಿಂದ ಕರ್ಕೊಂಡ್ ಬಂದಿದ್ದೀನಿ. ನಾಳೆ ಜಾಹೀರಾತನ್ನ ಪೇಜ್ ತುಂಬಾ ಬರೀರಿ. ಜಗತ್ ಜಾಹೀರಾತು ಹಾರೈಸ್ತೀವಿ. ಇದೆಲ್ಲ ಅಂದಿದ್ದು ಒಂದು ಕಾಮಿಡಿ. ಆದ್ರೂ ನಮಗೊಂದು ಹೆಮ್ಮೆ ವಿಷಯ ಏನಪ್ಪ ಅಂತಂತಂದ್ರೆ ಮುಂದಿನ ವರ್ಷಕ್ಕೆ ಎಲ್ಲರೂ ಹಿಂಗೆ ಕೊಡುನು. ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಅದ. ಮತ್ತೆ ಎಲ್ಲರೂ ಬಿಟ್ಟು ಹೋಗ್ಬೇಡ್ರಿ, ಮನೆ ದೀಪಾವಳಿ ಬಿಟ್ಟು ಹೊಂಟಿದ್ರು, ಅವೆಲ್ಲ ಹಂಗ ಘಟನೆಗಳು ಇರ್ತಾವು. ಅರ್ವಿ ತಗೊಂಡ್ ಹೋಗ್ಕೊಂಡು ಸರಿನಾ ಇಲ್ಲ ಅಂತ ಅನ್ನತಿದ್ರು ಅವ್ರು. ಆದ್ರೂ ನಾವ್ ಏನ್ ಮಾಡಿದ್ವಿ, ನಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ವಿ. ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಅವ್ರನ್ನ ಉಳಿಸ್ಕೊಳ್ಳಿ. ನಾವು ವಿಶೇಷವಾಗಿ ನಮ್ಮ ಮೈತ್ರಿ ಸರ್ಕಾರವನ್ನು ಉಳಿಸ್ಕೊಂಡ್ವಿ ನಾವು. ಮತ್ತೆ ಎಲ್ಲಾರ ಕಡೆ ಅಲ್ಲಿ 2 ಸೀಟ್ ಅದಾವ, ಇಲ್ಲಿ 5 ಸೀಟ್ ಅದಾವ, ವಿಷಯದಾಗ 2 ಸೀಟ್ ಅದಾವ. ಎಲ್ಲಾನು ಕಲೆಕ್ಷನ್ ಮಾಡಿ ಸಿಎಂ ಆಯ್ಕೆ ಮಾಡ್ಬೇಕಂದ್ರೆ ಸಮಸ್ಯೆ ಐತೆ. ಅದೆಲ್ಲ ಉಳಿಸುವಾಗ ನಮ್ ಬರ್ತೇವೆ ಸರ್ ಕಟ್ಪಟ್ಟು ಭಾಳ ಆಯ್ತು. ಖಜಾಂಚಿ ಅವ್ರು ಭಾಳ ಕಷ್ಟಪಟ್ಟಾರ. ಅವ್ರ ಕಷ್ಟ ನಮ್ಗೆ ಅರ್ಥ ಆಗೈತಿ. ದಯವಿಟ್ಟು ಕಾರ್ಯಕ್ರಮ ಮುಗಿಸೋದು ಅನ್ನತ್ತೀವಿ, ನೀವು ಮುಗಿಸ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಇದನ್ನ ಮಾಡಿದಕ್ಕೆ ಧನ್ಯವಾದಗಳು. ಆದ್ರೂ ನಿಮ್ ಕೈ ಸುಟ್ಕೊಂಡು ಎಲ್ಲರೂ ಹಾಕಿದ್ರಿ. ಏ ಮತ್ ಒಂದರ ಸಾಂಗ್ ಅಂತೀವಿ ಮುಗೀತದ. ಹೇಳ್ತಾರೆ ಒಂದು ಅನಿಸಿಕೆ ಆಯ್ತದ. ಮಲ್ಲಿಕಾರ್ಜುನ್ ಬರ್ರಿ ಒಂದರ ಹೇಳ್ರಿ. ಪ್ರಿಫರೆನ್ಸ್ ಇದೆ ಜಸ್ಟ್ ಅಷ್ಟ ಬರ್ರಿ ಬರ್ರಿ. ಯಾರು ನೀವು ಮಾತಾಡಿ ಹೇಳ್ತೀರಾ? ಅಧ್ಯಕ್ಷತೆ ಬಿಟ್ರಿ ಅದ್ದವಕ್ಕಿನ ಈಗ ಲೆಕ್ಕ ಕುಂತಾನೆ ಈಗ ಮಿತ್ರ ಅವರ ವಂದನಾರ್ಪಣೆ ಹೇಳ್ಬೇಕಂತ ಅವ್ರಿಗೆ ತಿಳ್ಕೊತಿ. ಇಲ್ಲಿವರೆಗೂ 46 ಕ್ಷಾಣೆಯಿಂದ ಎಲ್ಲರ ಮನವನ್ನು ತನ್ನತ್ತ ಸೆಳೆದತ್ತ ಮಾಡಿಕೊಂಡಂತ ಶ್ರೀ ಸಂತೋಷ್ ನಟುಗಿ ಅವರಿಗೆ ಅಭಿನಂದನೆ. ಚರಿಗಿಡ ಚರಿಗಿಡ ಇಲ್ಲಿ ಸಾರಿದಂತ ಸಭಾ ಮಂದಿಗಳಿಗೆ ನನ್ನದೊಂದು ಸವಿನಯ ನುಡಿ. ಏನಂತ ನಾನು ನಿನ್ನ ಹೇಳಕತ್ತೀನಿ, ಸುಮ್ಮನೆ ಹೋಗಷ್ಟ. ಏನಂತಂದ್ರೆ ಇಲ್ಲಿವರೆಗೂ ಮಾತಾಡಿದಂತ ಎಲ್ಲಾ ಮಾಹಿತಿಯು ಮತ್ತು ಎಲ್ಲವೂ ಫೇಕ್ ಮಾಹಿತಿ ಅನಿಸಿಕೆ ಅಲ್ಲೇ ಮಾರ್ರೆ. ನಾವು ಇಂಡೈರೆಕ್ಟ್ ಆಗಂತೀವಿ. ಬಿಡ ಬಿಡ ತಡ್ರಿ, ಫೇಕ್ ಅಂತ ಫೇಕ್ ಅಂತ ತಿಳ್ಕೊಬೇಡ್ರಿ. ಸ್ಪರ್ಶಿಯಾಗಿ ಮಾತಾಡಿದ ನಾವ. ಅಯ್ಯೋ ಫೇಕ್ ಅಂತ ತಿಳ್ಕೊಬೇಡ್ರಿ, ಅದನ್ನ ಮನಸ್ಸೊಳಗೆ ತಗೋರಿ ಅಂತ ಹೇಳಕತ್ತೀನಿ. ಬಾ 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 ಟಾಪಿಕ್ ಚೇಂಜ್ ನಾಟಿಟ್ಟು ಮಾತಾಡಬೇಡ. ಅದರಿಂದ ಎಲ್ಲಾ ನೆರೆದಂತ ಜನರಿಗೆ ನಿಮ್ಮಿಂದ ಏನು ಅಂತ ಒಂದು ಕೇಳ್ಬೇಕು. ಕಾರ್ಯಕ್ರಮವನ್ನ ಉತ್ತಮವಾಗಿ ನಡೆಸಿಕೊಟ್ಟಂತ ಎಲ್ಲ ಬಾಯ್ ಮುಗೀತ. ಸಾಂಸ್ಕೃತಿಕ ಕಾರ್ಯಕ್ರಮ ಗಣ್ಯರು ಅಲ್ಲೇ ಕುಂತ್ಕೊಂಡು ಒಂದು ಸಾಂಗ್ ಅನ್ನ ಹಾಡಿ ನಮ್ಗೆ ಸಾಕಿಸ್ಬೇಕು. ಇವ್ರು ಎಲ್ಲಾರು ಬರೀ ಹುಲಿ ಡ್ಯಾನ್ಸ್, ಧರ್ಮಕ್ಕ ಕರ್ಮಕ್ಕ ಜಗಳ, ಹುಲಿ ಡ್ಯಾನ್ಸ್, ಹುಲಿ ಡ್ಯಾನ್ಸ್, ಹುಲಿ ಡ್ಯಾನ್ಸ್. ಏ ಧರ್ಮಕ್ಕ ಕರ್ಮಕ್ಕ ಜಗಳ ಅದನ್ನ ಆಡಬೇಕೀಗ. ನಡೆದೈತಿ ಧರ್ಮದ ಮ್ಯಾಲೋಗಿ ಕರ್ಮ ಕುಂತೈತಿ. ಹೋಲೆ ನಡೆದೈತಿ ಧರ್ಮದ ಮ್ಯಾಲೋಗಿ ಕರ್ಮ ಕುಂತೈತಿ. ಧರ್ಮಕ್ಕ ಧರ್ಮ ಜಗಳ ನಡೆದೈತಿ. ಧರ್ಮದ ಕರ್ಮ ಕುಂತೈತಿ.
ಏ ವಿಡಿಯೋ ಮಾಡುವ ಮಾಡ್ತಾರೆ ಏ ನಾನು ಕುಂದಿರ್ತೀನಿ ಇಲ್ಲಿ ದೇವರ ಅನ್ಸೈತಿ ಪತಿ ಸೇವೆ ಮಾಡುವುದು ಹೆಣ್ಣಿನ ಧರ್ಮ ಐತಿ ಹಿಂಗಿದ್ದ ಸಾಗುದು ಸರಳ ಐತಿ ಮುಂದಿನಂತ ಮಕ್ಕಳು ಹುಟ್ಟುದು ಗ್ಯಾರಂಟಿ ಹೌದಾ ಮಕ್ಕಳು ಹುಟ್ಟುದು ಗ್ಯಾರಂಟಿ ಧರ್ಮದ ಜಗಳ ನಡೆದೈತಿ ಕಟ್ಟಿಗೆ ಮಾಸ್ತರ್ ನೀವು ನಮ್ಮ ಬಮ್ಮೆ ಡಗ್ಗ ಸಾಂಬಜಯ ನಮ ಪಾರ್ವತಿ ಶಿವಾರ ಮಹಾದೇವ ಧರ್ಮಕ್ಕೆ ಜಯವಾಗಲಿ ಅರವಿಂದ ವಿಶ್ವಕ್ಕೆ ಶಾಂತಿ ಎಲ್ಲಿ ಶೇರ್ ಮಾಡಕ್ ಹೋಗ್ಬೇಡ್ರಿ